ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬದುಕಿನ ಸಕಲ ಸಮಸ್ಯೆಗಳಿಗೂ ದಿವ್ಯೌಷಧಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಶ್ರೀಮದ್ ಭಗವದ್ಗೀತೆ ಎಂದು ಚಳ್ಳಕೆರೆಯ ನರಹರಿ ನಗರದ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಅಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ವೈ ರಾಜರಾಮ್ ಗುರುಗಳು ತಿಳಿಸಿದ್ದಾರೆ. ನರಹರಿ ನಗರದ ಶ್ರೀ ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಮತ್ತು ನಾಗಸಿಂಹಾದ್ರಿ ಚಾರಿಟೀಸ್ನ ಸಹಯೋಗದಲ್ಲಿ ಗೀತಾ ಜಯಂತಿಯ ಪ್ರಯುಕ್ತ 1 ರಿಂದ 10ನೇ ತರಗತಿಯವರೆಗೆ ಮಕ್ಕಳಿಗಾಗಿ ಆಯೋಜಿಸಿದ್ದ ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ವಿಜೇತರಾದ 10 ವಿದ್ಯಾರ್ಥಿಗಳು ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಸಮಾಧಾನಕರ ಬಹುಮಾನ ವಿತರಿಸಿ ಅವರು ಆಶೀರ್ವಚನ ನೀಡಿದರು. ಜೀವನದ ಸುಖ ದುಃಖ ಗೊಂದಲಗಳು ಯಾವುದೂ ಸ್ಥಿರವಾಗಿರುವುದಿಲ್ಲ. ಇವುಗಳನ್ನು ಸುಲಭವಾಗಿ ಎದುರಿಸಲು ಮನುಷ್ಯ ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತೆಯನ್ನ ಅಧ್ಯಯನ ಮತ್ತು ಪಾರಾಯಣ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಎಂದಿದ್ದಾರೆ. ಮುಂದಿನ ವರ್ಷ ಮಕ್ಕಳು ಮತ್ತು ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಗೀತಾ ಕಂಠಪಾಠ ಸ್ಪರ್ಧೆ ಮಾಡುತ್ತೇವೆ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಡಿ ಕಾವೇರಿ ಸುರೇಶ್ ಅವರು, ದೈನಂದಿನ ಬದುಕಿನ ಸಕಲ ಸಂಕಷ್ಟಗಳಿಗೆ ಶ್ರೀಮದ್ ಭಗವದ್ಗೀತೆಯು ತಾಯಿಯಂತೆ ಮಾರ್ಗದರ್ಶನ ನೀಡುತ್ತದೆ. ಈ ಸದ್ಗ್ರಂಥವು ಇಂದಿಗೂ ತನ್ನತನವನ್ನ ಉಳಿಸಿಕೊಂಡು ನಿತ್ಯ ಪಾರಾಯಣ ಗ್ರಂಥವಾಗಿ ಉಪಯೋಗಿಸಲ್ಪಡುತ್ತದೆ. ಪ್ರತಿಯೊಂದು ಕೆಲಸವನ್ನ ಫಲಾಪೇಕ್ಷೆಯಿಲ್ಲದೆ ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಎಂದು ಗೀತೆ ತಿಳಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ತೀರ್ಪುಗಾರರಾಗಿ ಭಾಗವಹಿಸಿ ಮಾತನಾಡಿದ ಈಶ್ವರಗೆರೆಯ ರಂಗನಾಥ್ ಅವರು, ಶ್ರೀಮದ್ ಭಗವದ್ಗೀತೆಯು ಭಗವಂತನ ವಾಣಿಯಾಗಿದ್ದು ಇದರ 18 ಅಧ್ಯಾಯಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡುವುದರಿಂದ ನಮಗೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಿರ್ದೇಶಕರಾದ ಮನೋಹರ್ ಭಾಗವಹಿಸಿ ಮಾತನಾಡಿದರು. ಗೀತಾ ಕಂಠಪಾಠ ಸ್ಪರ್ಧೆಯ ತೀರ್ಪುಗಾರರಾಗಿ ಚೇತನ್, ರಾಮಜೋಗಿಹಳ್ಳಿಯ ರಾಮಕೃಷ್ಣ ರೆಡ್ಡಿ, ಮಂಜುಳಾ, ಲಂಕೇಶಪ್ಪ ಪಾಲ್ಗೊಂಡಿದ್ದರು. ಈ ಸ್ಪರ್ಧೆಯಲ್ಲಿ ಪೋಷಕರು ಮತ್ತು ಭಕ್ತರಿಂದ ಶ್ರೀಮದ್ ಭಗವದ್ಗೀತೆಯ 6 ಅಧ್ಯಾಯಗಳ ಸಾಮೂಹಿಕ ಪಾರಾಯಣ ನಡೆಯಿತು. ಕುಮಾರಿ ಕೀರ್ತನ ಆರ್ ಇವರಿಂದ ವಿಶೇಷ ಯೋಗ ನೃತ್ಯ ಪ್ರದರ್ಶನ ಮತ್ತು ಕಂಠಪಾಠ ಸ್ಪರ್ಧೆಯ ಬಗ್ಗೆ ಜಿ ಯಶೋಧ ಪ್ರಕಾಶ್ ಸೇರಿದಂತೆ ಮಕ್ಕಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಕೊನೆಯಲ್ಲಿ ಅನ್ನಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಬಿಸಿ ವೆಂಕಟೇಶಮೂರ್ತಿ, ರಾಮಚಂದ್ರಪ್ಪ, ಮಲ್ಲಿಕಾರ್ಜುನ, ರಾಜೇಶ್ವರಿ, ರಾಜಾರಾಮ್, ಗೀತಾ ನಾಗರಾಜ್, ರೇವಣ್ಣ ಸಿದ್ದಪ್ಪ, ಏಳುಕೋಟಿ ರಾವ್, ಪ್ರಮೋದ, ಶ್ರೀಪಾದ್, ಸುಹಾಸ್, ಶುಭ, ಯತೀಶ್ ಸಿದ್ದಾಪುರ, ಐಶ್ವರ್ಯ, ವಿಜಯಲಕ್ಷ್ಮಿ, ಸಂಗೀತ, ರಶ್ಮಿ, ಶೈಲಜಾ, ಕೃಷ್ಣವೇಣಿ, ಸರಸ್ವತಿ, ಗೋವಿಂದರಾಜು, ರಾಘವೇಂದ್ರ, ಪ್ರೇಮಲೀಲಾ, ಮಾರುತಿ ಸೇರಿದಂತೆ ಶೋಭಾ, ಮಕ್ಕಳು, ಪೋಷಕರು ಹಾಗೂ ಸದ್ಭಕ್ತರು ಉಪಸ್ಥಿತರಿದ್ದರು. ಗೀತಾ ಜಯಂತಿಯ ಆಸುಪಾಸಿನಲ್ಲಿ ನಾವು ಅಲ್ಲಲ್ಲೇ ನೋಡ್ತಾ ಇರ್ತೇವೆ. ಇದೇ ರೀತಿ ನಮ್ಮ ಚಳ್ಳಕೆರೆಯಲ್ಲೂ ಕೂಡ ಇತ್ತೀಚೆಗೆ ಗೀತಾ ಅಭಿಯಾನ ಅಂತ ಆಯಿತು. ಗೀತಾ ಅಭಿಯಾನದಲ್ಲಿ ಶಿರಸಿ ಸ್ವಾಮೀಜಿಯವರು, ಗಂಗಾಧರೇಂದ್ರ ಸ್ವಾಮೀಜಿಯವರು 11ನೇ ಅಧ್ಯಾಯವನ್ನು ಎಲ್ಲರಿಗೂ ಪಾರಾಯಣಕ್ಕಾಗಿ ನಿಗದಿಪಡಿಸಿದ್ದರು. ಅದರಲ್ಲಿ ಅನೇಕ ಸಂಘಟನೆಗಳನ್ನು ಮಾಡಿ ಅಲ್ಲಲ್ಲೇ ಪ್ರಶಿಕ್ಷಣಾರ್ಥಿಗಳು ಅಂತ ಮಾಡಿ ಅಲ್ಲಲ್ಲೇ ಎಲ್ಲರಿಗೂ ಗೀತೆ, ಭಗವದ್ಗೀತೆಯ ಒಂದೊಂದು ಅಧ್ಯಾಯವಾದರೂ ಈ ಏನು ಆಂದೋಲನದಲ್ಲಿ ತಲುಪಲಿ ಎಂಬುದು ಅವರ ಉದ್ದೇಶವಾಗಿತ್ತು. ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ಕೇಂದ್ರಗಳಲ್ಲಿ ಗೀತಾ ಅಭ್ಯಾಸ 11ನೆಯ ವಿಶ್ವರೂಪ ದರ್ಶನ ಯೋಗ ಅಭ್ಯಾಸ ಸಾಕಷ್ಟು ನಡೆಯಿತು. ಅದರಲ್ಲಿ ನಾನು ಮಹಾಲಕ್ಷ್ಮಿ ಟೆಂಪಲ್ನಲ್ಲಿ ಕೆಲವು ಭಕ್ತರಿಗೆ ಗೀತಾ ಅಭ್ಯಾಸವನ್ನು 11ನೆಯ ಅಭ್ಯಾಸವನ್ನು ಮಾಡಿಸಿದೆ. ಹಾಗೆಯೇ ಕೊನೆಯಲ್ಲಿ ನಾವೆಲ್ಲ ಅಭ್ಯಾಸ ಮಾಡಿದ ಮೇಲೆ ಒಬ್ಬ ಗುರುಗಳು ಅಂತ ಇರ್ತಾರೆ, ಅವರಿಗೆ ಹೋಗಿ ಸಮರ್ಪಣೆ ಮಾಡಬೇಕು. ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ಈ ಥರದ ಸದ್ಗುರುಗಳ ಸಾಂಗತ್ಯ, ಸಾಧು ಸಂಘಗಳ ಸಾಂಗತ್ಯ ಎಲ್ಲವೂ ಸಿಗ್ತಾ ಇದೆ. ಅಷ್ಟು ಫಲವನ್ನಂತೂ ನಾವು ಇಲ್ಲಿ ಪಡ್ಕೊಳ್ತೀವಿ ಅಂತ
ಒಂದು ಚಿಂತನೆ ಪ್ರಾರಂಭ ಮಾಡ್ತಾ, ನಾನೇನು ಕಂಠಪಾಠ ಮಾಡಿಲ್ಲ, ಆದರೆ ಓದ್ತೀನಿ, ಅರ್ಥಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಗವದ್ಗೀತೆನ ಮೊದಲನೇ ಸಾರಿ ಓದಿದೆ. ಚಿತ್ತಂ ಸಿಂಹಾದ್ರಿನಾಮಕ ಗುರುಂ ಪ್ರಣತೋಸ್ಮಿ ನಿತ್ಯಂ. ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಈ ಓಂಕಾರ ಪೀಠ ಆಶ್ರಮದ ಅಧ್ಯಕ್ಷರು ರಾಜಾರಾಮ್ ಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಹಾಗೂ ಮಾತೃಶ್ರೀ ರಾಜೇಶ್ವರಿ ಅಮ್ಮನವರ ಪಾದಾರವಿಂದಗಳಲ್ಲಿ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಭಕ್ತ ವೃಂದದವರಿಗೂ ನಮಿಸಿ, ಇವತ್ತಿನ ದಿನ ಪ್ರತಿ ವರ್ಷದಂತೆ ಈ ಆಶ್ರಮದಲ್ಲಿ ಭಗವದ್ಗೀತಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಭಗವದ್ಗೀತೆ ಕಾರ್ಯಕ್ರಮ ಗೀತಾ ಜಯಂತಿ ಎಂದು ನಮ್ಮ ಭಾರತ ದೇಶದ ಎಲ್ಲ ಕಡೆನೂ ನಡೀತದೆ. ಯಾಕೆ ನಡೀತದೆ ಅಂದರೆ ಅದು ಪರಮಾತ್ಮನ ಒಂದು ಉದ್ದಿಷ್ಟ. ಅದನ್ನು ನಾವ್ಯಾರು ಬರೆದಿರ್ತಕ್ಕಂಥದ್ದು ಅಲ್ಲ, ಅದು ಶ್ರೀಕೃಷ್ಣ ಪರಮಾತ್ಮನ ಬಾಯಿಯಿಂದ ಬಂದಿರತಕ್ಕಂತಹ ಮಾತುಗಳು, ಪರಮಾತ್ಮನಿಂದ ಬಂದಿರತಕ್ಕಂತಹ ನುಡಿಗಳು. ಅಂತಹ ಭಗವದ್ಗೀತೆಯನ್ನ ನಾವು ಪ್ರತಿನಿತ್ಯ ಜಪಿಸಿದರೆ ಯೋಷ್ಟಾದಶ ಜಪೇ ನಿತ್ಯಂ ನರೋ ನಿಶ್ಚಲ